ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಎಷ್ಟೇ ದುರದೃಷ್ಟವಂತರಾಗಿದ್ದರೂ ಮುಂಜಾನೆ 3 ರಿಂದ 6 ಗಂಟೆಯೊಳಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸಗಳನ್ನು ಮಾಡಿದರೆ ನೀವು ಅಂದುಕೊಂಡಿದ್ದು ಖಂಡಿತ ಆಗುತ್ತದೆ. ಇದು ಕಾಲಕ್ಕೆ ಸಂಬಂಧಿಸಿದ ವಿಷಯ. ಫ್ರೆಂಡ್ಸ್, ಒಮ್ಮೆ ಪಾರ್ವತಿ ದೇವಿಯು ಶಿವನೊಂದಿಗೆ ಮಾತನಾಡುತ್ತಾ, ಸ್ವಾಮಿ, ಮನುಷ್ಯ ಎಷ್ಟೇ ದುರದೃಷ್ಟವಂತನಾಗಿದ್ದರೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಸುಖವಾಗಿರುತ್ತಾನೆ ಎನ್ನುತ್ತಾರಲ್ಲ, ಏಕೆ? ಬ್ರಹ್ಮ ಮುಹೂರ್ತದ ಮಹತ್ವವಾದರೂ ಏನು? ದಯವಿಟ್ಟು ನನಗೆ ವಿವರವಾಗಿ ತಿಳಿಸಿ ಎಂದು ಕೇಳಿದಳು. ಅದಕ್ಕೆ ಮಹಾಶಿವನು, ದೇವಿ, ನಿನ್ನ ಈ ಪ್ರಶ್ನೆಗೆ ನಾನು ಒಂದು ಕಥೆಯ ಮೂಲಕ ಉತ್ತರಿಸುತ್ತೇನೆ. ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳು. ಇದನ್ನು ಸಂಪೂರ್ಣವಾಗಿ ಕೇಳಿದ ಯಾರೇ ಆಗಲಿ ಈ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ. ಬ್ರಹ್ಮ ಮುಹೂರ್ತದ ರಹಸ್ಯವು ಜೀವನವನ್ನೇ ಬದಲಿಸುತ್ತದೆ ಎಂದು ಹೇಳಿ ಕಥೆಯನ್ನು ಪ್ರಾರಂಭಿಸಿದರು. ಫ್ರೆಂಡ್ಸ್, ಈ ವಿಡಿಯೋ ನೋಡುವ ಮುನ್ನ ಮಹಾಶಿವನಿಗಾಗಿ ಒಂದು ಲೈಕ್ ನೀಡಿ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ನಿಂತು ಹೋದ ಎಲ್ಲ ಕೆಲಸಗಳು ಆ ಮಹಾಶಿವನ ಕೃಪೆಯಿಂದ ಬೇಗನೆ ಪೂರ್ಣಗೊಳ್ಳುತ್ತವೆ. ಮಹಾಶಿವನು ಮಾತನ್ನು ಮುಂದುವರಿಸಿ, ಓ ಪಾರ್ವತಿ, ಇದು ಬಹಳ ಹಿಂದಿನ ಮಾತು. ಕಾಶಿ ಪಟ್ಟಣದಲ್ಲಿ ದಿನೇಶ್ ಎಂಬ ಬಾಲಕನಿದ್ದನು. ಅವನು ತುಂಬಾ ಒಳ್ಳೆಯವನಾಗಿದ್ದರೂ ಅವನಿಗೆ ಒಂದು ಕೆಟ್ಟ ಅಭ್ಯಾಸವಿತ್ತು. ತಡವಾಗಿ ಮಲಗುವುದು ಮತ್ತು ಬೆಳಿಗ್ಗೆ ಬೇಗ ಏಳದಿರುವುದು. ಇದು ಅವನ ಕೆಟ್ಟ ಚಟವಾಗಿತ್ತು. ಬೆಳಿಗ್ಗೆ ಅವನನ್ನು ಎಬ್ಬಿಸಲು ಮನೆಯವರು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವನು ತಡವಾಗಿ ಏಳುತ್ತಿದ್ದನು. ಬೆಳಿಗ್ಗೆ 9 ಗಂಟೆವರೆಗೂ ಎದ್ದೇಳುತ್ತಿರಲಿಲ್ಲ. ಚಿಕ್ಕವನಲ್ಲವೇ, ದೊಡ್ಡವನಾದ ಮೇಲೆ ಸರಿ ಹೋಗುತ್ತಾನೆ ಎಂದು ಮನೆಯವರು ಕೂಡ ಸುಮ್ಮನಿದ್ದರು. ಆದರೆ ದಿನೇಶ್ ದೊಡ್ಡವನಾದರೂ ಅವನ ಅಭ್ಯಾಸ ಬದಲಾಗಲಿಲ್ಲ. ಜಗತ್ತಿನಲ್ಲಿ ಎಷ್ಟೋ ಬದಲಾವಣೆಗಳಾದರೂ ಅವನು ಮಾತ್ರ ಎಂದಿಗೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದವನಲ್ಲ. ಈ ಅಭ್ಯಾಸದಿಂದ ಅವನ ತಂದೆಗೆ ಬಹಳ ಚಿಂತೆಯಾಯಿತು. ಈ ಕೆಟ್ಟ ಅಭ್ಯಾಸದ ಕಾರಣದಿಂದ ಅವನ ಸುತ್ತ ನಕಾರಾತ್ಮಕ ಶಕ್ತಿಗಳು ಆವರಿಸಿಕೊಂಡವು. ಇದರಿಂದಾಗಿ ಅವನು ದಿನವಿಡೀ ಖಿನ್ನತೆಗೆ ಒಳಗಾಗುತ್ತಿದ್ದನು. ಅದರ ಪರಿಣಾಮ ಅವನ ಆರೋಗ್ಯದ ಮೇಲೂ ಬೀರಿತು. ತನ್ನ ಸ್ನೇಹಿತರೆಲ್ಲರೂ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಿರುವುದನ್ನು ನೋಡಿ ಅವನಿಗೆ ಮತ್ತಷ್ಟು ಆತಂಕವಾಗಿ ದೇವರನ್ನು ಶಪಿಸಲು ಆರಂಭಿಸಿದನು. ನನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದನು. ಆದರೆ ಅವನ ಸೋಲಿಗೆ ನಿಜವಾದ ಕಾರಣವೇನೆಂದು ಅವನ ತಂದೆಗೆ ಚೆನ್ನಾಗಿ ತಿಳಿದಿತ್ತು. ಹೀಗಿರುವಾಗ ಒಂದು ದಿನ ಅವನ ತಂದೆಗೆ ಒಬ್ಬ ಸಾಧುಗಳ ಬಗ್ಗೆ ತಿಳಿಯಿತು. ತಕ್ಷಣವೇ ಮಗನ ಸಮಸ್ಯೆಯನ್ನು ತೆಗೆದುಕೊಂಡು ಸಾಧುಗಳ ಬಳಿ ಹೋಗಲು ನಿರ್ಧರಿಸಿದರು. ಸಾಧುಗಳ ಬಳಿ ಹೋಗಿ ಮಗನ ಅಭ್ಯಾಸದ ಬಗ್ಗೆ ವಿವರಿಸಿದರು. ಆಗ ಸಾಧುಗಳು, ನಾಳೆ ನಿಮ್ಮ ಮಗನನ್ನು ಆಶ್ರಮಕ್ಕೆ ಕರೆದುಕೊಂಡು ಬನ್ನಿ ಎಂದರು. ಈ ಮಾತನ್ನು ಕೇಳಿ ತಂದೆ ಮನೆಗೆ ಹೊರಟರು. ಮಗನನ್ನು ನೇರವಾಗಿ ಸಾಧುಗಳನ್ನು ಭೇಟಿಯಾಗು ಎಂದರೆ ಅವನು ಒಪ್ಪುವುದಿಲ್ಲವೆಂದು ಅವರಿಗೆ ತಿಳಿದಿತ್ತು. ಹಾಗಾಗಿ ಮಗನನ್ನು ತಮ್ಮ ಬಳಿ ಕರೆದು, ನಿನ್ನ ಸ್ನೇಹಿತರೆಲ್ಲರೂ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ, ನಿನಗೆ ಯಶಸ್ವಿಯಾಗಬೇಕೆಂಬ ಆಸೆ ಇಲ್ಲವೇ ಎಂದು ಕೇಳಿದರು. ಅದಕ್ಕೆ ಮಗನು, ಅಪ್ಪ, ಇಲ್ಲವೆಂದೇನಿಲ್ಲ, ಆದರೆ ಅವರ ಯಶಸ್ಸಿನ ರಹಸ್ಯ ಕೇಳಿದರೆ ಯಾರು ಏನನ್ನು ಹೇಳುವುದಿಲ್ಲ ಎಂದನು. ಆಗ ತಂದೆ, ಅವರೆಲ್ಲರೂ ಹೇಗೆ ಯಶಸ್ವಿ ಆಗುತ್ತಿದ್ದಾರೆಂಬ ರಹಸ್ಯ ನನಗೆ ತಿಳಿದಿದೆ ಎಂದರು. ಮಗನು ಕುತೂಹಲದಿಂದ, ಅಪ್ಪ, ನಿಮಗೆ ಏನು ಗೊತ್ತು? ದಯವಿಟ್ಟು ಹೇಳಿ ಎಂದನು. ಆಗ ತಂದೆ, ನಾಳೆ ಬೆಳಿಗ್ಗೆ ನೀನು ಸಾಧುಗಳ ಆಶ್ರಮಕ್ಕೆ ಹೋಗಿ ಅವರನ್ನು ಭೇಟಿಯಾಗಬೇಕು. ನೀನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ತಲುಪಿದರೆ ಅವರು ನಿನಗೊಂದು ಮಂತ್ರವನ್ನು ಹೇಳುತ್ತಾರೆ. ಅದು ನಿನ್ನನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ ಎಂದರು. ಇದನ್ನು ಕೇಳಿ ಆಶ್ಚರ್ಯಗೊಂಡ ಮಗ, ಏನು ಸಮಸ್ಯೆ? ಬೇಗ ಹೇಳಿ ಎಂದನು. ನೀನು ನಿದ್ದೆಯಿಂದ ಏಳುವಷ್ಟರಲ್ಲಿ ಸಾಧುಗಳನ್ನು ಭೇಟಿಯಾಗುವ ಸಮಯವೇ ಮುಗಿದು ಹೋಗಿರುತ್ತದೆ ಎಂದರು. ಈ ಮಾತನ್ನು ಕೇಳಿದ ಮಗ ಆತ್ಮವಿಶ್ವಾಸದಿಂದ, ಸರಿಯಪ್ಪ, ನಾನು ಈ ರಾತ್ರಿ ಪೂರ್ತಿ ಎಚ್ಚರವಾಗಿರುತ್ತೇನೆ, ಬೆಳಿಗ್ಗೆ ಬೇಗನೆ ಸಾಧುಗಳನ್ನು ಭೇಟಿಯಾಗಲು ಹೋಗುತ್ತೇನೆ ಎಂದನು. ಅದಕ್ಕೆ ತಂದೆ, ಸರಿ, ಆದರೆ ಅಲ್ಲಿಗೆ ಹೋದ ಮೇಲೆ ಸಾಧುಗಳ ಆಜ್ಞೆಯನ್ನು ತಪ್ಪದೆ ಪಾಲಿಸಬೇಕು ಎಂದರು. ತಂದೆಯ ಮಾತಿನಿಂದ ಮಗನಿಗೆ ಬಹಳ ಸಂತೋಷವಾಯಿತು. ಜೀವನದಲ್ಲಿ ಮೊದಲ ಬಾರಿಗೆ ರಾತ್ರಿ ಎಚ್ಚರವಾಗಿರಲು ಪ್ರಯತ್ನಿಸಿದರು. ಸ್ವಲ್ಪ ಸಮಯದಲ್ಲಿ ನಿದ್ರೆಗೆ ಜಾರಿದನು. ಮರುದಿನ ಬೆಳಿಗ್ಗೆ ಎದ್ದಾಗ ಸಾಧುಗಳನ್ನು ಭೇಟಿಯಾಗುವ ಸಮಯ ಮುಗಿದು ಹೋಗಿತ್ತು. ಇದನ್ನು ಕಂಡ ತಂದೆ, ನೀನು ಜೀವನದಲ್ಲಿ ಎಂದಿಗೂ ಯಶಸ್ಸು ಗಳಿಸಲಾರೆ, ಹೋಗಿ ಮಲಗು ಎಂದರು. ತಂದೆಯ ಬಾಯಿಂದ ಇಂಥ ಮಾತು ಕೇಳಿ ಅವನಿಗೆ ಬಹಳ ನೋವಾಯಿತು. ಮನಸ್ಸಿನಲ್ಲಿ ಒಂದು ಸವಾಲನ್ನು ಸ್ವೀಕರಿಸಿದನು. ನಾಳೆ ಬೆಳಿಗ್ಗೆ ಖಂಡಿತವಾಗಿಯೂ ಸಾಧುಗಳನ್ನು ಭೇಟಿಯಾಗಲೇಬೇಕು ಎಂದು ನಿರ್ಧರಿಸಿದನು. ಆದರೆ ಅಂದು ರಾತ್ರಿ ಆ ಬಾಲಕನ ಕಾಲಿಗೆ ಸಣ್ಣ ಗಾಯವಾಗಿ ನೋವು ಶುರುವಾಯಿತು. ನೋವಿನಿಂದಾಗಿ
ಅವನಿಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ಶಿವನು ಕಥೆಯನ್ನು ಮುಂದುವರಿಸುತ್ತಾ, ಓ ದೇವಿ, ಇಂಥ ಅನುಭವ ಅವನಿಗೆ ಅದೇ ಮೊದಲಾಗಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ಅವನು ಸೂರ್ಯೋದಯವನ್ನು ನೋಡಿದನು. ತಕ್ಷಣವೇ ತಯಾರಾಗಿ ಸಾಧುಗಳನ್ನು ಭೇಟಿಯಾಗಲು ಹೊರಟನು. ಅಂದು ಅವನ ಅನುಭವವೇ ವಿಭಿನ್ನವಾಗಿತ್ತು. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಅವನು ಬಹಳ ಪ್ರಶಾಂತವಾಗಿದ್ದನು. ಆಶ್ರಮವನ್ನು ತಲುಪಿದಾಗ ಸಾಧುಗಳು ಮತ್ತು ಅವರ ಶಿಷ್ಯರೆಲ್ಲರೂ ಧ್ಯಾನದಲ್ಲಿ ಕುಳಿತಿರುವುದನ್ನು ಕಂಡನು. ಅವರ ಧ್ಯಾನ ಮುಗಿದ ನಂತರ ಬಾಲಕನು ಸನ್ಯಾಸಿಗಳ ಬಳಿ ಹೋಗಿ ನಮಸ್ಕರಿಸಿ, ನಾನು ಜೀವನದಲ್ಲಿ ಯಶಸ್ವಿಯಾಗಲು ನಿಮ್ಮ ಬಳಿ ಯಾವುದಾದರೂ ಮಂತ್ರವಿದೆಯೇ? ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ನಾನು ನನ್ನ ಸ್ನೇಹಿತರಂತೆ ಯಶಸ್ವಿಯಾಗಬೇಕು, ಒಂದು ಉತ್ತಮ ಜೀವನ ನಡೆಸಬೇಕು ಎಂದು ಬೇಡಿಕೊಂಡನು. ಆಗ ಸಾಧುಗಳು ಮುಗುಳ್ನಕ್ಕು, ಓ ನೀನಾ ಹುಡುಗ, ನಿನ್ನೆ ನಿಮ್ಮ ತಂದೆ ನನ್ನನ್ನು ಭೇಟಿಯಾಗಲು ಬಂದಿದ್ದರು. ಅವರು ನಿನ್ನ ಬಗ್ಗೆ ಎಲ್ಲವನ್ನೂ ಹೇಳಿದರು. ಆ ಮಂತ್ರವನ್ನು ನಿನಗೆ ಹೇಳುತ್ತಿದ್ದೆ ಆದರೆ ಎಂದು ಮಾತು ನಿಲ್ಲಿಸಿದರು. ಆದರೆ ಎಂಬ ಮಾತು ಕೇಳಿ ಹುಡುಗನಿಗೆ ಭಯವಾಯಿತು. ಆದರೆ ಏನು ಗುರುದೇವ ಎಂದು ಕೇಳಿದನು. ಆ ಮಂತ್ರವನ್ನು ನಿನಗೆ ಹೇಳುತ್ತೇನೆ, ಆದರೆ ಮುಂದಿನ 21 ದಿನಗಳ ಕಾಲ ನೀನು ನನ್ನ ಮಾತನ್ನು ಕೇಳಬೇಕು, ನನ್ನ ಆಜ್ಞೆಯನ್ನು ವಿನಮ್ರವಾಗಿ ಪಾಲಿಸಬೇಕು. 21 ದಿನಗಳ ನಂತರ ನಾನು ನಿನಗೆ ಆ ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ಅಲ್ಲಿಯವರೆಗೂ ನಾನು ಏನು ಹೇಳುತ್ತೇನೆಯೋ ಅದನ್ನು ನೀನು ತಪ್ಪದೆ ಮಾಡಬೇಕು. ಒಂದು ವೇಳೆ ನೀನು ಇದರಲ್ಲಿ ವಿಫಲವಾದರೆ ಅಥವಾ ಮಧ್ಯದಲ್ಲಿ ನಿನ್ನ ಸಂಕಲ್ಪದ ಶಕ್ತಿ ಕುಗ್ಗಿದರೆ ಆ ಮಂತ್ರವು ಯಾವುದೇ ಪ್ರಭಾವ ಬೀರುವುದಿಲ್ಲ ಎಂದರು. ಆಗ ದೃಢ ಸಂಕಲ್ಪದಿಂದ ಆ ಬಾಲಕ, ನಿಮ್ಮ ಎಲ್ಲ ಆಜ್ಞೆಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಮುಂದಿನ 21 ದಿನ ನಾನು ನಿಮ್ಮ ದಾಸ, ನೀವು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ. ನನಗೆ ಕೇವಲ ಆ ಮಂತ್ರದ ಬಗ್ಗೆ ತಿಳಿಯಬೇಕು ಅಷ್ಟೇ ಎಂದನು. ಆಗ ಸಾಧುಗಳು, ಸರಿ, ನಾಳೆಯಿಂದ ನಿನ್ನ ಕೆಲಸ ಆರಂಭವಾಗುತ್ತದೆ. ನೀನು ಈ ಆಶ್ರಮದಲ್ಲೇ ಇರಬೇಕು. ಇಲ್ಲಿರುವಾಗ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಉಳಿದ ಶಿಷ್ಯರಂತೆ ಧ್ಯಾನ ಮಾಡಬೇಕು. ಜೊತೆಗೆ ಆಶ್ರಮದ ಕೆಲಸಗಳಲ್ಲೂ ಸಹಾಯ ಮಾಡಬೇಕು. ಈ ಸಂಕಲ್ಪವು ಮಧ್ಯದಲ್ಲಿ ಮುರಿಯಬಾರದು, ನೆನಪಿರಲಿ ಎಂದು ಗುರುಗಳು ಆ ಬಾಲಕನಿಗೆ ಹೇಳಿದರು. ಗುರುಗಳ ಮಾತಿಗೆ ಬಾಲಕನು ಒಪ್ಪಿಕೊಂಡನು. ಮರುದಿನದಿಂದ ಅವನ ಕೆಲಸ ಪ್ರಾರಂಭವಾಯಿತು. ಈ ಬಾರಿ ಅವನು ತನ್ನ ಸಂಕಲ್ಪವನ್ನು ಚೆನ್ನಾಗಿಯೇ ಪೂರೈಸಿದನು. ಆದರೆ 1 ವಾರದ ನಂತರ ಅವನ ಸಂಕಲ್ಪದ ಶಕ್ತಿ ಕುಂದಲಾರಂಭಿಸಿತು. ಏಕೆಂದರೆ 8ನೆಯ ದಿನ ಅವನು ತಡವಾಗಿ ಏಳುವವರೆಗೂ ನಿದ್ರಿಸಿದನು. ಎಚ್ಚರವಾದ ತಕ್ಷಣ ನಾನು ಎಂತಹ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದುಕೊಂಡು ಅಳುತ್ತಾ ಸಾಧುವಿನ ಬಳಿ ಬಂದು, ಓ ಗುರುವೇ, ನನ್ನ ಸಂಕಲ್ಪ ಮುರಿದು ಹೋಯಿತು. ನಾನು ಇನ್ನು ಜೀವನದಲ್ಲಿ ಎಂದಿಗೂ ಯಶಸ್ಸು ಸಾಧಿಸಲಾರೆ ಎಂದು ಅಳುತ್ತಾ ಹೇಳಿದನು. ಆಗ ಸಾಧು ಆತನಿಗೆ ಸಮಾಧಾನ ಹೇಳಿ, ಮತ್ತೊಮ್ಮೆ ಪ್ರಾರಂಭಿಸು, ಮತ್ತೊಮ್ಮೆ ಸಂಕಲ್ಪ ಮಾಡು ಮಗನೇ ಎಂದರು. ಆಗ ಹುಡುಗ ಸಾಧುವಿನೊಂದಿಗೆ ಬೆಳಿಗ್ಗೆ ಎದ್ದು ಏನು ಮಾಡಬೇಕು, ಇಲ್ಲಿನ ಜನರು ಏಕೆ ಇಷ್ಟು ಬೇಗ ಹೇಳುತ್ತಾರೆ ಎಂದು ಕೇಳಿದನು. ಇದಕ್ಕೆ ಆ ಸಾಧು ಆ ಹುಡುಗನಿಗೆ ವಿವರಿಸುತ್ತಾ ಈ ರೀತಿಯಾಗಿ ಹೇಳಿದರು. ಬೆಳಿಗ್ಗೆ ಎದ್ದೇಳುವ ಹಿಂದೆ, ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ. ಆಗ ಆ ಹುಡುಗ, ದಯವಿಟ್ಟು ಆ ರಹಸ್ಯದ ಬಗ್ಗೆ ನನಗೆ ಹೇಳಿ ಎಂದನು. ಆಗ ಸನ್ಯಾಸಿಗಳು ಈ ರೀತಿಯಾಗಿ ಹೇಳಿದರು, ಮಗನೇ, ರಾತ್ರಿಯ ಸಮಯವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಇದರಲ್ಲಿ ಮೊದಲನೆಯದು ರುದ್ರಕಾಲ. ಇದರ ಸಮಯ ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೆ ಇರುತ್ತದೆ. ಎರಡನೆಯದು ರಾಕ್ಷಸ ಕಾಲ. ಇದರ ಸಮಯ ರಾತ್ರಿ 9ರಿಂದ 12 ಗಂಟೆವರೆಗೆ ಇರುತ್ತದೆ. ಮೂರನೆಯದು ಗಂಧರ್ವ ಕಾಲ. ಇದರ ಸಮಯ ಮಧ್ಯರಾತ್ರಿ 12ರಿಂದ 3 ಗಂಟೆಯವರೆಗೆ ಇರುತ್ತದೆ. ಕೊನೆಯದಾಗಿ ಬರುವುದನ್ನ ಮನೋಹರ ಕಾಲ ಎಂದು ಕರೆಯುತ್ತಾರೆ. ಇದನ್ನೇ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ಕಾಲ ಎಂದು ಕರೆಯುತ್ತಾರೆ. ಇದರ ಸಮಯ ಬೆಳಗಿನ ಜಾವ 3ರಿಂದ ಬೆಳಿಗ್ಗೆ 6ರವರೆಗೆ ಇರುತ್ತದೆ. ಇಡೀ ಜಗತ್ತಿನ ನಕಾರಾತ್ಮಕ ಶಕ್ತಿಗಳು ನಿದ್ರಾವಸ್ಥೆಯಲ್ಲಿ ಇರುವಾಗ ಸಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುವ ಸಮಯ ಇದು. ಬ್ರಹ್ಮ ಮುಹೂರ್ತ ಎಂದರೆ ದೇವ ಮುಹೂರ್ತ. ಬ್ರಹ್ಮ ಮುಹೂರ್ತದ ಅರ್ಥ ದೇವತೆಗಳು ಸಂಚಾರ ಮಾಡುವ ಸಮಯ ಎಂದು ಹೇಳುತ್ತಾ ಸಾಧು ಹೀಗೆ ಹೇಳಿದರು. ಈ ಸಮಯದಲ್ಲಿ ದೇವತೆಗಳು ಭೂಮಿ ಮೇಲೆ ಸಂಚರಿಸುತ್ತಿರುತ್ತಾರೆ. ಆ ಸಮಯದಲ್ಲಿ ಎಚ್ಚರವಾಗಿರುವ ಮನುಷ್ಯರ ಮೇಲೆ ಅವರ ಸಕಾರಾತ್ಮಕ ಪ್ರಭಾವ ಬೀಳುತ್ತದೆ. ಬ್ರಹ್ಮ ಮುಹೂರ್ತ ಎಂದರೆ ಅಂತ ಸಮಯ. ಈ ಸಮಯದಲ್ಲಿ ಮನುಷ್ಯನ ಮನಸ್ಸು ಸಂಪೂರ್ಣವಾಗಿ ಶೂನ್ಯವಾಗಿರುತ್ತದೆ ಮತ್ತು
ಯಾವುದೇ ಆಲೋಚನೆಗಳು ಇರುವುದಿಲ್ಲ. ಆ ಸಮಯದಲ್ಲಿ ಮನುಷ್ಯ ತನ್ನ ಪುಸ್ತಕವನ್ನು ತೆರೆದು ಪಾಠವನ್ನು ಅಧ್ಯಯನ ಮಾಡಿದರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ, ಹಾಗೆ ನೆನಪಿಟ್ಟುಕೊಳ್ಳುತ್ತಾನೆ. ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನಿಸುವ ಸಮಯ ಇದು. ಈ ಕಾರಣಕ್ಕಾಗಿಯೇ ಆಶ್ರಮದಲ್ಲಿರುವ ಎಲ್ಲ ಶಿಷ್ಯರು ಮತ್ತು ಜಗತ್ತಿನ ಅನೇಕ ಜ್ಞಾನಿಗಳು ಬ್ರಹ್ಮ ಮುಹೂರ್ತದಲ್ಲಿ ಹೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ಬೆಳಕಿನ ಮೂಲ ಇಲ್ಲದ ಕಾರಣ ಜನರು ತಮ್ಮ ದಿನವನ್ನ ಸೂರ್ಯಾಸ್ತದೊಂದಿಗೆ ಮುಗಿಸಿ ಸೂರ್ಯೋದಯದೊಂದಿಗೆ ಪ್ರಾರಂಭಿಸುತ್ತಿದ್ದರು. ಪ್ರಕೃತಿಗೆ ಅನುಗುಣವಾಗಿ ಮನುಷ್ಯ ಬದುಕುತ್ತಿದ್ದನು. ಇದು ಒಂದು ಪ್ರಾಚೀನ ವಿಧಾನ ಎಂದು ಹೇಳುತ್ತಾ ಆ ಸಾಧುಗಳು ಮತ್ತೆ ಈ ರೀತಿಯಾಗಿ ಹೇಳಿದರು. ಆಗ ಆ ಹುಡುಗ, ಸರಿ ಗುರುವೇ, ನಾನು ನಾಳೆಯಿಂದ ಮತ್ತೆ ನನ್ನ ಸಂಕಲ್ಪವನ್ನು ಪ್ರಾರಂಭಿಸುತ್ತೇನೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ನಂತರ ನಾನು ಏನು ಮಾಡಬೇಕು ಎಂದು ಕೇಳಿದನು. ಆಗ ಸಾಧು, ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ನಾನು ಹೇಳುತ್ತೇನೆ, ಗಮನವಿಟ್ಟು ಕೇಳು ಎಂದರು. ಎಲ್ಲಕ್ಕಿಂತ ಮೊದಲು ಭೂಮಿ ಮೇಲೆ ಕಾಲಿಡುವ ಮೊದಲು ಭೂಮಾತೆಗೆ ನಮಸ್ಕರಿಸಬೇಕು. ನಂತರ ನಿಮ್ಮ 2 ಹಸ್ತಗಳನ್ನು ನೋಡಿಕೊಳ್ಳಬೇಕು ಮತ್ತು ಈ ದಿನ ಸೂರ್ಯೋದಯವನ್ನು ನೋಡುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಇದರ ನಂತರ ನಿತ್ಯ ಕರ್ಮಗಳು ಮತ್ತು ಸ್ನಾನ ಮಾಡಬೇಕು. ಸ್ನಾನವು ದೇಹಕ್ಕೆ ಮಾತ್ರವಲ್ಲದೆ ಮನಸ್ಸಿನ ಶುದ್ಧತೆಯನ್ನು ಹೆಚ್ಚಿಸುತ್ತದೆ. ಸ್ನಾನ ಮಾಡಿದ ನಂತರ ಧ್ಯಾನದ ಪ್ರಕ್ರಿಯೆ ಇರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನದ ಅವಧಿ 21 ದಿನಗಳವರೆಗೆ ಇರುತ್ತದೆ. ಈ ಪ್ರಕ್ರಿಯೆಯನ್ನು ನಿಮ್ಮ ಆಸೆಗಳು ಈಡೇರದಿದ್ದಾಗ ಮಾಡಲಾಗುತ್ತದೆ. ಇದು ಅಂತಹ ಸಮಯ. ಒಬ್ಬ ವ್ಯಕ್ತಿ ತನ್ನ ಅಗ್ನ ಚಕ್ರವನ್ನು ಸಕ್ರಿಯಗೊಳಿಸಲು ಕೆಲಸ ಮಾಡುವ ಸಮಯ ಇದು ಎಂದು ಹೇಳುತ್ತಾ ಶಿವನು ಮತ್ತೆ ಈ ರೀತಿಯಾಗಿ ಹೇಳಿದರು. ಓ ದೇವಿ, ಸಾಧುವಿಗೆ 2 ಹುಬ್ಬುಗಳ ಮಧ್ಯೆ ಅಗ್ನ ಚಕ್ರವಿರುತ್ತದೆ. ಇದನ್ನೇ ಸಂಕಲ್ಪ ಸ್ಥಾನ ಎಂದು ಕರೆಯುತ್ತಾರೆ. ಈ ಚಕ್ರದ ಮೇಲೆ ಧ್ಯಾನವನ್ನು ಕೇಂದ್ರೀಕರಿಸಿ ನಮ್ಮ ಆಸೆಗಳನ್ನು ಪದೇ ಪದೇ ಪುನರಾವರ್ತಿಸಿದರೆ ಆ ಆಸೆ ಕೇವಲ 21 ದಿನಗಳಲ್ಲಿ ಸಂಪೂರ್ಣವಾಗಿ ಈಡೇರುತ್ತದೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಒಂದು ಅಸಾಧ್ಯವಾದ ಆಸೆ ಇದ್ದು ಅದನ್ನು ನೀವು ಈಡೇರಿಸಿಕೊಳ್ಳಬೇಕೆಂದು ಬಯಸಿದರೆ ಎಲ್ಲಕ್ಕಿಂತ ಮೊದಲು ಆ ಆಸೆ ಏನು ಎಂದು ನಿಖರವಾಗಿ ನಿರ್ಧರಿಸಿಕೊಳ್ಳಬೇಕು. ನಿಮಗೆ ಏನು ಬೇಕೆಂದು ಸ್ಪಷ್ಟವಾಗಿ ನಿರ್ಧರಿಸಬೇಕು. ಇದರ ನಂತರ ಧ್ಯಾನ ಪದ್ಧತಿಯನ್ನು ಪ್ರಾರಂಭಿಸಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರ ಗಾಳಿ ಪ್ರವೇಶಿಸುವ ಒಂದು ಸ್ಥಳವನ್ನು ಆರಿಸಿಕೊಳ್ಳಬೇಕು. ಧ್ಯಾನದಲ್ಲಿ ಶುದ್ಧ ಪ್ರಾಣವಾಯು ಬಹಳ ಮುಖ್ಯ. ಧ್ಯಾನದ ಭಂಗಿಯಲ್ಲಿ ಬೆನ್ನನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಡಬೇಕು. ಸುಖಾಸನದಲ್ಲಿ 2 ಕೈಗಳನ್ನು ಮಂಡಿಗಳ ಮೇಲೆ ಇಟ್ಟು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕು. ಕೈಗಳ ಮುಷ್ಟಿಗಳನ್ನು ಮುಚ್ಚಿ 2 ನಿಮಿಷಗಳ ಕಾಲ ಸಂಪೂರ್ಣವಾಗಿ ನಿಶಬ್ದವಾಗಿರಬೇಕು. ನಿಮ್ಮ ದೇಹ ಸ್ಥಿರವಾದಾಗ, ನಿಮ್ಮ ಉಸಿರಾಟವು ಶಾಂತವಾದಾಗ ಅದರ ನಂತರ ನಿಮ್ಮ ಗಮನವೆಲ್ಲ ಆಜ್ಞಾ ಚಕ್ರದ ಮೇಲೆ ಇಡಬೇಕು. ಈ ಸಮಯದಲ್ಲಿ ಆಳವಾದ ಉಸಿರು ತೆಗೆದುಕೊಂಡು ಉಸಿರನ್ನು ಹಾಗೆ ತಡೆ ಹಿಡಿಯಬೇಕು. ಅಂದರೆ ಉಸಿರನ್ನು ಹೊರಬಿಡದೆ ಹಾಗೆ ಕುಳಿತುಕೊಳ್ಳಬೇಕು. ಈ ಸಮಯದಲ್ಲಿ ನಿಮ್ಮ ಆಸೆಯನ್ನು ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನ ಮತ್ತು ಗುರುಗಳನ್ನು ಧ್ಯಾನಿಸಬೇಕು ಎಂದು ಹೇಳುತ್ತಾ ಸಾಧು ಮತ್ತೆ ಹೀಗೆ ಹೇಳಿದರು. ಯಾವಾಗ ಉಸಿರನ್ನು ತಡೆ ಹಿಡಿಯುವುದಕ್ಕೆ ಕಷ್ಟವಾಗುತ್ತದೋ ಆಗ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಬೇಕು. ಮೂಗಿನಿಂದ ಉಸಿರು ತೆಗೆದುಕೊಂಡು ಅದನ್ನು ನಿಮ್ಮ ಬಾಯಿಯಿಂದ ಹೊರಗೆ ಬಿಡಬೇಕು. ಈ ಪ್ರಕ್ರಿಯೆಯನ್ನು ಪ್ರತಿದಿನ 3 ರಿಂದ 4 ಬಾರಿ ಪುನರಾವರ್ತಿಸಿ. ಹೀಗೆ ಪ್ರತಿದಿನ ಮಾಡುವುದರಿಂದ ನಿಮ್ಮ ಆಸೆ ಸೂಕ್ಷ್ಮ ಮನಸ್ಸನ್ನು ಖಂಡಿತವಾಗಿ ತಲುಪುತ್ತದೆ. ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ತಲುಪುತ್ತದೆ. ಇದರಿಂದ ಆಜ್ಞಾ ಚಕ್ರ ಸಕ್ರಿಯವಾಗಿ ನಮ್ಮ ಆಜ್ಞೆಯನ್ನು ಬೇಗನೆ ಈಡೇರಿಸುತ್ತದೆ. ಉಸಿರನ್ನು ತಡೆ ಹಿಡಿಯುವ ಸಮಯದಲ್ಲಿ, ಅಂದರೆ ಉಸಿರನ್ನು ಹೊರಬಿಡದೆ ಹಾಗೆ ಇದ್ದಾಗ ದೇಹದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗುತ್ತದೆ. ಇದರಿಂದ ನೀವು ಅನವಶ್ಯಕ ವಿಷಯಗಳ ಬಗ್ಗೆ ಯೋಚಿಸುವುದನ್ನ ನಿಲ್ಲಿಸುತ್ತೀರಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವರ ವಿಶೇಷ ಅನುಗ್ರಹ ಇರುತ್ತದೆ. ಈ ಸಮಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಆಸೆಯನ್ನು ಪುನರಾವರ್ತಿಸಿದರೆ ಅವರ ಆಸೆ ಸಾಧ್ಯವಾದಷ್ಟು ಬೇಗ ಈಡೇರುತ್ತದೆ ಎಂದು ಹೇಳುತ್ತಾ ಶಿವನು ಮತ್ತೆ ಈ ರೀತಿಯಾಗಿ ಹೇಳಿದರು. ಓ ದೇವಿ, ಈ ರೀತಿಯಾಗಿ ಆ ಸಾಧು ಆ ಹುಡುಗನಿಗೆ ಬ್ರಹ್ಮ ಮುಹೂರ್ತದ ಮಹತ್ವವನ್ನ ವಿವರಿಸಿದರು. ಅದರ ನಂತರ 21 ದಿನಗಳ ಕಾಲ ಆ ಹುಡುಗ ಪೂರ್ಣ ಹೃದಯದಿಂದ ಈ ಪ್ರಕ್ರಿಯೆಯನ್ನು ಅನುಸರಿಸಿದನು. ಈಗ ಅವನು ಬಹಳ ಶಿಸ್ತಿನಿಂದ ಮತ್ತು ಶಾಂತನಾದನು. ಯಾವಾಗ ಆ ಹುಡುಗ ತನ್ನ ಸಂಕಲ್ಪವನ್ನು ಪೂರ್ಣಗೊಳಿಸಿದನೋ ಆಗ ಆ ಹುಡುಗ ಬಹಳ ಸಂತೋಷದಿಂದ ಸಾಧುವಿನ ಬಳಿ ಬಂದು, ಓ ಗುರುವೇ, ನಾನು 21 ದಿನಗಳ ಕಾಲ ವ್ರತವನ್ನು ಪೂರ್ಣಗೊಳಿಸಿದ್ದೇನೆ. ಈಗ ನನಗೆ ಯಶಸ್ಸು ಸಾಧಿಸುವ ಮಂತ್ರವನ್ನು ಹೇಳಿ ಎಂದನು. ಆಗ ಸಾಧುಗಳು ಮುಗುಳ್ನಗುತ್ತಾ ಈ ರೀತಿಯಾಗಿ ಹೇಳಿದರು. ಕಳೆದ 21 ದಿನಗಳಿಂದ ನೀನು ಮಾಡುತ್ತಿರುವ ಸಾಧನೆಯೇ ನಿನ್ನ ಯಶಸ್ಸಿನ ಮಂತ್ರ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನದ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡುವ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ವಿಫಲನಾಗುವುದಿಲ್ಲ. ಈಗ ನಿನಗೆ ಬ್ರಹ್ಮ ಮುಹೂರ್ತದ ರಹಸ್ಯ ಸಂಪೂರ್ಣವಾಗಿ
ತಿಳಿದಿದೆ. ಆದ್ದರಿಂದ ನೀನು ಇದನ್ನು ಜೀವನ ಪರ್ಯಂತ ಹೀಗೆಯೇ ಸಾಧನೆ ಮಾಡು. ಆಗ ನಿನಗೆ ಜೀವನದ ಗುರಿಗಳು ಮತ್ತು ಯಶಸ್ಸು ಎರಡು ಸಿಗುತ್ತವೆ. ಆಗ ಹುಡುಗ ಸಾಧುವಿಗೆ ಕೃತಜ್ಞತೆಗಳನ್ನು ಹೇಳಿ ಜೀವನ ಪರ್ಯಂತ ಬ್ರಹ್ಮ ಮುಹೂರ್ತದ ನಿಯಮಗಳನ್ನ ಪಾಲಿಸುವುದಾಗಿ ವಾಗ್ದಾನ ಮಾಡಿದನು. ಇನ್ನು ಪರಮಶಿವನು, ಓ ದೇವಿ, ಬ್ರಹ್ಮ ಮುಹೂರ್ತದಲ್ಲಿ ಏನು ನಡೆಯುತ್ತದೆ ಎಂದು ಈಗ ನಿನಗೆ ಅರ್ಥವಾಯಿತಾ? ಆಗ ಪಾರ್ವತಿ ದೇವಿ, ಓ ಪ್ರಭು, ಈಗ ನನಗೆ ಬ್ರಹ್ಮ ಮುಹೂರ್ತದ ಬಗ್ಗೆ ಸಂಪೂರ್ಣ ಜ್ಞಾನ ಸಿಕ್ಕಿದೆ ಎಂದು ಹೇಳಿ ಪಾರ್ವತಿ ದೇವಿ ಶಿವನಿಗೆ ನಮಸ್ಕರಿಸಿದಳು. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ. ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಫ್ರೆಂಡ್ಸ್, ಇದು ಇಂದಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಮತ್ತಷ್ಟು ಇಂಥ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.